ಎಲ್ಲರಿಗೂ ನಮಸ್ಕಾರ. ನಾನು ನೀನಾಸಂ ಮುಗಿಸಿ NST ಮುಗಿಸಿ ಮುಂಬೈಯಲ್ಲಿ ಆ್ಯಕ್ಟಿಂಗ್ ಟೀಚರ್ ಆಗಿಬಿಟ್ಟು ಕೆಲಸ ಮಾಡಿ ಒಂದು ಮೂವಿಗೆ ಅಸಿಸ್ಟಾಗಿ ಕೆಲಸ ಮಾಡೋಕ್ಕೆ ಬ್ಯಾಂಗ್ಳೂರಿಗೆ ಬಂದೆ. ನನ್ನ ಕೋಡ್ ಆ್ಯಕ್ಟರ್ ನನ್ನ ಪರ್ಫಾರ್ಮೆನ್ಸ್ ಎಲ್ಲ ನೋಡಿಬಿಟ್ಟು ಅವ್ನ ಮೂವಿಯಲ್ಲಿ ವಿಲನ್ ಆಗಿಬಿಟ್ಟು ಒಂದು ರೋಲ್ ಕೊಟ್ಟರು. ಸೊ ಆ ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ 5-6 ಮೂವಿಯಲ್ಲಿ ನನಗೆ ಚಾನ್ಸ್ ಸಿಕ್ತು. ನಾನು ಕೆಲಸ ಮಾಡ್ತಾ ಹೋದೆ. ಸೂಜಿದಾರ ಅನ್ನೋ ಮೂವಿಗೆ ನಾನು ಹೀರೋ ಆದೆ. ಯಾಕೆ ಹೀರೋ ಆದೆ ಅಂತಂದರೆ ನನಗೆ ಆ ಸ್ಕ್ರಿಪ್ಟ್ ತುಂಬಾ ಇಷ್ಟ ಆಯಿತು. ಅದ್ರ ನಂತರ ಸಿಕ್ಕಾಪಟ್ಟೆ ಸ್ಕ್ರಿಪ್ಟ್ ಬಂತು. ನಾನು ಹೀರೋ ಆಗಿ ಮಾಡಲ್ಲ ಅಂತಲೇ ಹೇಳ್ತೀನಿ, ಯಾಕಂದರೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಮಾಡೋಕ್ಕೆ ಇಷ್ಟ. ಯಾಕಂದರೆ ನಾನು ರಂಗೇಂದ್ರ ರಘು ಸರ್ ಆಗಿರ್ಬೋದು ಅಥವಾ ಪ್ರಕಾಶ್ ರಾಜ್ ಆಗಿರ್ಬೋದು, KK ಮೆನನ್ ಆಗಿರ್ಬೋದು, ಇವರೆಲ್ಲ ಇಲ್ಲ ಅಂದರೆ ಮೂವಿ ಮಾಡೋಕ್ಕಾಗಲ್ಲ. ಇವರೆಲ್ಲ ವೆರಿ ಇಂಪಾರ್ಟೆಂಟ್. ಆ ಥರ ಒಬ್ಬ ಆ್ಯಕ್ಟರ್ ಆಗೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಆದರೆ ಸೂಜಿದಾರ ಸ್ಕ್ರಿಪ್ಟ್ ಕೇಳಿದಾಗ ನನಗೆ ತುಂಬ ವಸಿಷ್ಠ ಮಾಡಬೇಕಿತ್ತು ಆ ಕ್ಯಾರೆಕ್ಟರ್ನ. ಆಮೇಲೆ ನನಗೆ ಬಂತು. ನನಗೆ ಆ ಸ್ಟೋರಿ ತುಂಬ ಇಷ್ಟ ಆಗಿದೆ ಅಂತ ನಾನು ಹೀರೋ ಆಗಿಬಿಟ್ಟು ನಾನು ಕೆಲಸ ಮಾಡಿದೆ. ಆ ಮೂವಿ ಕಮರ್ಷಿಯಲ್ ಸಕ್ಸಸ್ ಆಗಿಲ್ಲ ಅಂದರೂ ಕೂಡ ಕ್ರಿಟಿಕಲ್ ತುಂಬ ಒಳ್ಳೆ ಹೆಸರು ಬಂತು ಅದರಿಂದ. ಆಮೇಲೆ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಗಿದ್ದಂತಹ ಸ್ಕ್ರಿಪ್ಟ್ ಅಂದರೆ ಜಂಗಲ್ ಮಂಗಲ್. ಇದಕ್ಕೆ ಇದು ಹೆಂಗಂತ ಹೇಳ್ತೀನಿ. ನಾನು, ಮನು, ರಕ್ಷಿತ್ ನಾವೆಲ್ಲ ರೂಮ್ಮೇಟ್ಸ್. ಸುಮಾರು ಒಂದು 7-10 ವರ್ಷದಿಂದ ನಾವೆಲ್ಲ ರೂಮ್ಮೇಟ್ಸ್. ಮನು ಇದಕ್ಕಿಂತ ಮುಂಚೆ ಒಂದು ಮೂವಿ ಮಾಡಿದ್ದಾನೆ, ಅದು ಇನ್ನೂ ರಿಲೀಸ್ ಆಗಬೇಕು. ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಅದಲ್ಲದೆ ಚಮಕ್ ಆಗಿರ್ಬೋದು, ಅವತಾರ ಪುರುಷ ಆಗಿರ್ಬೋದು, ಪೆಪ್ಪೆ ಆಗಿರ್ಬೋದು, ಅದಕ್ಕೆಲ್ಲ ಎಡಿಟರ್ ಅವನ ಜಡ್ಜ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಅವನು ಹೇಳೋ ರೀತಿ ಅದರಲ್ಲಿ ತುಂಬ ಒಂದು ಒಳ್ಳೆ ಗಾಡ್ ಗಿಫ್ಟ್ ಇದೆ ಅವನಿಗೆ. ಆಮೇಲೆ ರಕ್ಷಿತ್, ಅವನ ಓದು, ಅವನ ನಾಲೆಜ್ ತುಂಬಾ ಚೆನ್ನಾಗಿದೆ. ನಾವು ಯಾವಾಗಲೂ ರೂಮಲ್ಲಿ ಕೂತಿದ್ದಾಗ ವರ್ಲ್ಡ್ ಮೂವೀಸ್ ಬಗ್ಗೆ, ಬೇರೆ ಬೇರೆ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾನೆ ಇರ್ತೀವಿ. ಇಂಡಸ್ಟ್ರಿಯಲ್ಲಿ ಯಾವುದಾದ್ರು ಒಂದು ಮೂವಿ ಬಂದರೆ ಅದು ಯಾಕೆ ಸೋಲ್ತು, ಆ ಥರ ಏನಾಗಿದೆ, ಇಲ್ಲಿ ಈ ಥರ ತಪ್ಪಾಗಿದೆ, ಈ ಥರ ಮಾಡ್ಬೋದಿತ್ತು ಅನ್ನೋ ಅಂತ ತುಂಬ ಜನ ಮಾಡ್ತಾ ಇರ್ತಾರೆ ಇಡೀ ಇಂಡಸ್ಟ್ರಿಯಲ್ಲಿ. ಹಂಗೆ ನಾವು 3 ಜನ ಒಂದು ರೂಮಲ್ಲಿ, ಇನ್ನೊಬ್ಬ ಆದರ್ಶ ಗೌಡ ಅಂತ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ಕೋ-ಪ್ರೊಡ್ಯೂಸರ್, ಅವನು ಕೂಡ, ನಾವು 4 ಜನ ಕೂಡ ರೂಮ್ಮೇಟ್ಸ್ ಆಗಿದ್ವಿ ನಾವು. ಸೊ ಈ ಥರ ಚರ್ಚೆ ನಡೀತಾ ಇತ್ತು. ಸೊ ಸ್ಕ್ರಿಪ್ಟ್ ತುಂಬ ಅದ್ಭುತವಾಗಿ ಮಾಡಿದ್ದಾನೆ ಅದನ್ನು. ಜಂಗಲ್ ಮಂಗಲ್ ನನಗೆ ಇನ್ನೊಮ್ಮೆ ಹೀರೋ ಆಗಿ ಮಾಡಬೇಕನ್ನೋ ಆಸೆ ಹುಟ್ಟಿದೆ ಅವನ ಸ್ಕ್ರಿಪ್ಟ್ ಕೇಳಿದ ಮೇಲೆ. ಇಲ್ಲ, ಒಂದು ಟ್ರೈ ಮಾಡೋಣ, ತುಂಬ ಚೆನ್ನಾಗಿದೆ. ಓಕೆ, ಇದರಲ್ಲಿ ಸ್ವಲ್ಪ ಅವನೇನು ಒಂದು ಹುಡುಗಿನ ಕಾಡಿ ಕರ್ಕೊಂಡು ಹೋಗ್ತಾನೆ ಅಂತ ಅನಿಸ್ಬೋದು. ಆದರೆ ನಿಜವಾಗ್ಲೂ ಮೂವಿಯಲ್ಲಿ ನಾವೇನು ಅಂದ್ಕೊಂಡಿದ್ದೀವಿ ಆ ಥರ ಇಲ್ಲ. ಇನ್ನು ಮುಂದೆ ಹೋಗ್ತಾ 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 ಬೇರೆ 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 ಆಯಾಮಗಳು ತೆರ್ಕೊಂಡ್ಬಿಡ್ತವೆ. ಮೂವಿ ತುಂಬ ಸಸ್ಪೆನ್ಸ್ ಆಗಿದೆ, ತುಂಬ ಥ್ರಿಲ್ ಕೊಡುವಂಗೆ ಆಗಿದೆ. ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮಂಜಣ್ಣಂಗೆ. ಯಾಕೆಂದರೆ ಮಂಜಣ್ಣ ಬಿಗ್ ಬಾಸ್ ಹೋದರು, ಅಲ್ಲಿ ಹೋದ್ಮೇಲೆ ಬ್ಲ್ಯಾಕ್ ಮತ್ತು ವೈಟಿಂದ ಗ್ರೇಗೆ ಹೋಗ್ಬಿಟ್ರು. ಈ ಮೂವಿಯಲ್ಲಿ ಅವ್ರು ಪಕ್ಕ ಬ್ಲ್ಯಾಕ್ ಮಂಜಣ್ಣ ಅವರು. ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿದ್ರು ಅವ್ರ ಕ್ಯಾರೆಕ್ಟ್ರು. ಯಾಕಂದರೆ ನಾವು ಟ್ರೈಲರಲ್ಲಿ ಹಾಕಿಲ್ಲ, ಯಾಕೆಂದರೆ ತುಂಬ ಅವ್ರ ಕ್ಯಾರೆಕ್ಟರ್ ವೆರಿ ಇಂಪಾರ್ಟೆಂಟ್ ಆ ಮೂವಿಯಲ್ಲಿ. ಹಾಗಾಗಿ ಯಾವುದನ್ನು ಕೂಡ ಬಿಟ್ಕೊಡೋಂಗಿರಲಿಲ್ಲ. ಆಮೇಲೆ ಹೀರೋಯಿನ್ ಬಗ್ಗೆ ನಾನು ಹೇಳಬೇಕು. ನಾವು ಆಡಿಷನ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ನಮಗೆ ತುಂಬ ಚೆನ್ನಾಗಿರೋರು ಯಾರು ಬೇಕಾಗಿರಲಿಲ್ಲ. ಅಂದರೆ ಒಂದು ಅಂಗನವಾಡಿ ಕೆಲಸಕ್ಕೆ ಹೋಗುವಂಥ ಒಂದು ಹುಡುಗಿ, ನಮ್ಮ ಊರಿನ ಹುಡುಗಿ, ನಾವು ಅಂದರೆ ಪರ್ಫಾರ್ಮೆನ್ಸ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಮೇಡಮ್ನ ನಾವು ಆಡಿಷನ್ ಮಾಡಿದಾಗ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಅನಿಸ್ತು. ಅವರು ಬ್ಯಾಂಗ್ಳೂರವರಾದರೂ ಕೂಡ ನಮ್ಮ ಸೌತ್ ಕನ್ನಡ ಒಂದು ಕ್ಯಾರೆಕ್ಟರೈಸೇಷನ್ ಇದೆ, ಅದನ್ನು ತುಂಬ ಚೆನ್ನಾಗಿ ಅವರು ನಿಭಾಯಿಸಿದ್ದಾರೆ. ನಮ್ಮ ಡೈರೆಕ್ಟರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಅಂದ್ಕೊಂಡೇ ಇರಲಿಲ್ಲ, ಸ್ವಲ್ಪ ಭಯ ಇತ್ತು, ಬಟ್ ನಮ್ಮ ಊರಿಗೆ ಹೆಂಗೆ ಬೇಕು ಹಂಗೇನೆ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಮೂವಿಯಲ್ಲಿ ಸಿಕ್ಕಾಪಟ್ಟೆ ಭರವಸೆ ಇದೆ. ಆಮೇಲೆ ತುಂಬ ಈ ಮೂವಿನ ಅವರ ಕ್ಯಾರಿಯರ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಆಸೆಯಲ್ಲಿದ್ದಾರೆ. ತುಂಬ ಒಳ್ಳೆಯದಾಗಲಿ ನಿಮಗೆ. ಆಮೇಲೆ ಪ್ರಜಿತಣ್ಣ ತುಂಬ ಥ್ಯಾಂಕ್ಸ್. ಯಾಕಂದರೆ ನೀವಿಲ್ಲ ಅಂದಿದ್ರೆ ಈ ಮೂವಿ ಆಗ್ತಾನೆ ಇರಲಿಲ್ಲ. ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಅಂದರೆ ಈಗ ರಿಲೀಸ್ ಟೈಮಲ್ಲಿ ಆಗಿರ್ಬೋದು, ಯಾವುದೇ ಒಂದು ಅರ್ಥದಲ್ಲೂ ಕೂಡ ಪ್ರಜಿತಣ್ಣ ಸ್ವಲ್ಪ ಕಮ್ಮಿ ಇದೆ ಅಂತಂದರೆ ಏಟ್ ಬೋರ್ಡ್ ಅಂತ ಹೇಳ್ತಾರೆ, ಆಮೇಲೆ ಸೆಂಡ್ ಮಾಡ್ತಾರೆ. ನಾನು 3 ಜನರಿಗೆ ಇಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಿಂಪಲ್ ಸುನೀಲ್ ಸರ್, ಈ ಮೂವಿ ಆದ ತಕ್ಷಣ ನಾವು ಈ ಮೂವಿ ತಗೊಂಡೋಗ್ಬಿಟ್ಟು ಅವ್ರಿಗೆ ತೋರಿಸ್ತೀವಿ. ಮೂವಿ ನೋಡಿದ ತಕ್ಷಣ ಅವ್ರು ನಮ್ಗೆ ಹೇಳಿದ್ರು, ನನ್ನ ಬ್ಯಾನರ್ನ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವ್ರಿಗೆ ಮೂವಿ ಅಷ್ಟು ಇಷ್ಟ ಆಗಿದೆ. ಅವರು ನೋಡಿಬಿಟ್ಟು ಆ ಬ್ಯಾನರ್ ಕೊಡ್ತಿರ್ಲಿಲ್ಲ ಅಂದರೆ ನಮ್ಗೆ ಈ ಥರ ಒಂದು ಚಿಕ್ಕದಾಗಿ ಹೆಸರು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅವ್ರಿಗೆ ಇಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಸುಪ್ರೀತ್ ಸರ್, KVN ಸುಪ್ರೀತ್ ಸರ್, ಈ ಮೂವಿ ಎಲ್ಲ ಆಗಿ ಯಾರ ಹತ್ರ ರಿಲೀಸ್ ಮಾಡ್ತೀನಿ ಅಂತ ಹೊರಡಬೇಕಾದ್ರೆ ಸುಪ್ರೀತ್ ಸರ್ಗೆ ಫೋನ್ ಮಾಡಿದೆ. ಅವ್ರ ಹತ್ರ ಹೋಗ್ಬಿಟ್ಟು, ಸರ್ ಈ ಥರ ಒಂದು ಮೂವಿ ಇದೆ, ಇದನ್ನು ರಿಲೀಸ್ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಅವರು ಓಕೆ ನಮ್ಮ ಕಂಪ್ನಿನ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು BK ಗಂಗಾಧರ್ ಹತ್ರ ಕಲಿಸ್ಬಿಟ್ಟು ಈ ಮೂವಿನ ನಾವೇನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ಚೆನ್ನಾಗಿ ಮಾಡಿಕೊಡ್ತಿದ್ದಾರೆ ಅವರು. ಆಮೇಲೆ ರಕ್ಷಿತ್ ಕುಮಾರ್, ನನ್ನ ಡೈರೆಕ್ಟ್ರು, ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಹಾರ್ಡ್ ವರ್ಕ್ ಇದೆ. ಈ ಮೂವಿಯಲ್ಲಿ ಬರುವಂಥ ಪ್ರತಿಯೊಂದು ಕ್ಯಾರೆಕ್ಟರ್ನು ಕೂಡ ತುಂಬ ಅದ್ಭುತವಾಗಿ ಸ್ಟಿಚ್ ಮಾಡಿದ್ದಾರೆ. ಒಂದು ಊರಂದರೆ
ಆ ಖಾಲಿ ಊರಾಗಿರಲ್ಲ, ಅಲ್ಲೊಂದು ಹಗೆತನ ಇರುತ್ತೆ, ಎಲ್ಲೋ ಬೇರೆ ಬೇರೆ ಮನೆ ಒಂದು ಪ್ರೀತಿ ಇರುತ್ತೆ. ಒಂದೂರಲ್ಲಿ ಪಕ್ಕದ ಮನೆಯವನಿಗೆ ಇನ್ಯಾವುದು ಮೂಲೆಯಲ್ಲಿರುವಂಥ ಒಂದು ಮನೆಯವರ ಹತ್ರ ಆಗ್ತಾ ಇರಲ್ಲ. ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಒಂದು ಸ್ವಲ್ಪ ಬೋರ್ ಆಗದಾಗೆ ಈ ಮೂವಿನ ರೆಡಿ ಮಾಡಿದ್ದಾರೆ. ತುಂಬ ಯಾಕೆ ನಾನು ಅಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ ಅಂತಂದ್ರೆ, ಈ ಮೂವಿನ 3 ಸಲ ನೋಡಿದ್ದೀನಿ. ನನಗೆ ತುಂಬ ಖುಷಿ ಇದೆ ಈ ಮೂವಿ ಮಾಡಿದ್ದು ಕೂಡ. ಇತ್ತೀಚೆಗೆ ನಾವು ಹೇಳ್ತೀವಿ ಮಳೆಲ ಮೂವಿಯಲ್ಲಿ ತುಂಬ ಅದ್ಭುತವಾದ ಮೂವೀಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಲಾಸ್ಟ್ ಬಂದಿತ್ತು ಯಾವುದು ಪೊನ್ ಮ್ಯಾನ್ ಅಂತ ಹೇಳ್ಬಿಟ್ಟು. ಈ ಥರನೇ ಒಂದು ಅದ್ಭುತವಾದ ಕಂಟೆಂಟ್ ಇಟ್ಕೊಂಡು ಇದನ್ನ ಮಾಡಿದಂತ ಮೂವಿ ಇದು. ಎಲ್ಲೂ ಕೂಡ ಸ್ವಲ್ಪ ಬೋರ್ ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ಳೋದೇನಂದ್ರೆ, ಇದೆ ಜುಲೈ 4ನೇ ತಾರೀಕು ಮೂವಿ ರಿಲೀಸ್ ಆಗ್ತಿದೆ. ನಮ್ಮೆಲ್ಲರ ಒಂದು 2 ವರ್ಷದ ಶ್ರಮ ಇದೆ. ಈ ಮೂವಿನ ಆದಷ್ಟು ನಮ್ಮ ಕರ್ನಾಟಕದ ಜನರಿಗೆ ತಲುಪಿಸೋಕೆ ನಾವು ಟ್ರೈ ಮಾಡೋಣ. ಅದು ಕೂಡ ನೀವು ಮನಸ್ಸು ಮಾಡಿದ್ರೆ ಈಸಿ ಆಗುತ್ತೆ. ಮತ್ತೆ ಟ್ರೈಲರ್ ನೋಡಿದ್ರೆ ಅದ್ರಲ್ಲಿ ನಾವೆಲ್ಲ 7-8 ಜನ ನಾವಿದ್ದೀವಿ, ನಾವೆಲ್ಲ ನಾನ್ ಆಕ್ಟರ್ಸ್ ಇದ್ದೀವಿ. ಆದ್ರೆ ತುಂಬಾ ಅದ್ಭುತವಾದ ಮುಗ್ಧ ಮನಸ್ಸುಗಳು ತುಂಬಾ ಜನ ಇದ್ದಾರೆ, ಆ ಊರಿನ ಜನರು. ಅವರೆಲ್ಲ ಕಾಯ್ತಾ ಇದ್ದಾರೆ ಅವ್ರನ್ನ ನೋಡೋಕ್ಕೆ. ಯಾಕಂದ್ರೆ ನಾವೆಲ್ಲ ಆಕ್ಟಿಂಗ್ ಮಾಡಿ 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 ಓಕೆ ನಮ್ಮ ನೋಡಿದ್ದೀರಾ, ಬಟ್ ಅವ್ರು ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿದ್ರು. ಅದು ಕೂಡ ತುಂಬಾ ಲೀಲಾಜಾಲವಾಗಿ ಮಾಡಿದ್ದಾರೆ ಅವ್ರ ಆಕ್ಟಿಂಗ್. ನಾವು ರಕ್ಷಿತ್ ಕಷ್ಟನೇ ಪಡ್ಬೇಕಾಗಿರ್ಲಿಲ್ಲ. ಅಂದ್ರೆ ಇಲ್ಲಿ ಬನ್ನಿ ಈ ತರ ಮಾಡಿ ಅಂತ ಹೇಳಿದ್ರೆ ಎಲ್ಲ ರೆಡಿ, ಆಗ ಇನ್ನೊಬ್ಬ ನಾ ಮಾಡ್ಲಾ ಅಂತ ಹೇಳ್ಬಿಟ್ಟು ಆ ತರ ಇದ್ರು ಅವರು. ಸೊ ಮಟ್ಪಾಡಿಯ ಆ ಊರಿನ ಎಲ್ರಿಗೂ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಥ್ಯಾಂಕ್ ಯು ವೆರಿ ಮಚ್. ಅದೇ ಕಲ್ಲುಗುಂಡಿ ಪ್ರವೀಣನ ಕ್ಯಾರೆಕ್ಟರ್. ಅಂದ್ರೆ ನಿಮ್ಗೆ ಇದು ಮೂವಿ ಸ್ಟಾರ್ಟಿಂಗ್ ಇದು ಬೈಕಲ್ಲಿ ಒಂದು ಹುಡುಗಿನ ಕರ್ಕೊಂಡ್ ಬರ್ತಾನೆ. ಆಕ್ಚುಲಿ ಅವ್ರು ಒಳಗೆ ಹೋದ್ಮೇಲೆ ಏನಾಗುತ್ತೆ, ನಾ ಹೇಳ್ತಾರೆ ಒಂದು ಊರ ಅಂದ್ಮೇಲೆ ಹಾಗೆತಾನೆ ಇರುತ್ತೆ, ಏನೋ ಇಲ್ಲೊಬ್ರು ಕಂಡ್ರೆ ಆಗಲ್ಲ ಅಥವಾ ಇನ್ನು ಎಲ್ಲೋ ಪ್ರೀತಿ ಇರುತ್ತೆ. ಇದೆಲ್ಲ ಊರು ಒಟ್ಟಾದಾಗ ಏನಾಗುತ್ತೆ ನಮ್ಗೆ, ನಾವೇನು ಈಗ ಟ್ರೈಲರ್ ನೋಡಿದ್ಮೇಲೆ ಏನ್ ಅನ್ಕೋತೀವಿ ಅಂದ್ರೆ, ಹೇಳ್ತಾರೆ ಮೂವಿಯಲ್ಲಿ ಯಾವತ್ತೂ ಸರ್ಪ್ರೈಸ್ ಎಲಿಮೆಂಟ್ ಇರ್ಬೇಕಂದ್ರೆ, ಅಂದ್ರೆ ನಾವೇನೋ ಹಿಂಗ ಆಗುತ್ತೆ ಅಂತ ಅಂದಾಗ ಅದಕ್ಕೆ ಆಪೋಸಿಟ್ ಆದಾಗ ನಾವು ಇನ್ನೂ ಒಂದ್ ಸ್ವಲ್ಪ ಅವೇಕ್ ಆಗ್ಬಿಡ್ತೀವಿ. ಸೊ ಆ ತರ ಎಲಿಮೆಂಟ್ ತುಂಬಾ ಚೆನ್ನಾಗಿದೆ ಈ ಮೂವಿಯಲ್ಲಿ. ಖಂಡಿತವಾಗಿ ನೀವೆಲ್ಲರೂ ಎಂಜಾಯ್ ಮಾಡ್ತೀವಿ ಈ ಮೂವಿನ. ಸರ್ ಆಕ್ಚುಲಿ ಈ ಮೂವಿಯಲ್ಲಿ ನಾನು ಹೀರೋ ಅಲ್ಲ, ನಾನು ಮಂಜಣ್ಣ. ಮಂಜಣ್ಣ ಹೆಂಗಿದ್ದಾರೆ ಮತ್ತೆ ಉಳಿದ ಕ್ಯಾರೆಕ್ಟರ್ ಹೆಂಗಿದ್ದಾರೆ, ನಾನು ಕೂಡ ಹಂಗೇನೆ. ಈ ಮೂವಿಯಲ್ಲಿ ಕಥೆನೇ ಹೀರೋ, ಫಸ್ಟ್ ಡೈರೆಕ್ಟರ್ ಹೀರೋ ಆಗ್ತಾರೆ. ನಿಜ ಹೇಳ್ಬೇಕಂದ್ರೆ ಹುಡುಗಿ ಕ್ಯಾರೆಕ್ಟರ್ ಏನಿದೆ ಅವು ತುಂಬಾ ಅತ್ಯದ್ಭುತವಾಗಿ ಬಂದಿದೆ. ಈ ಮೂವಿಯಲ್ಲಿ ನಾನು ಹೀರೋ ಅಲ್ಲ, ಆಕ್ಚುಲಿ ಮೇಡಮ್ ಹೀರೋ. ಅವ್ರ ಕ್ಯಾರೆಕ್ಟರ್ ಮೈನ್ ಆಗಿರೋದು. ಈಗ ನಾವು ಹೀರೋ ಅಂದಾಗ ಏನ್ ಮಾಡ್ತೀವಿ, ನಾವು ಯಾರು ಹುಡುಗ ಹೇಳ್ತೀವಿ ಅವ್ನು ಹೀರೋ ಅಂತ ನಾವು ಕರಿತೀವಿ. ಆ ಥರ ಇಲ್ಲ, ಈ ಮೂವಿಲಿ ಮೈನ್ ಕ್ಯಾರೆಕ್ಟರ್ ಹುಡುಗಿದು ಅವನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿ ಸಕ್ಸಸ್ ಅಂದ್ರೆ ಒಂದು ಚೆನ್ನಾಗಿ ಬರೋಕೆ ನಾನು, ಮಂಜಣ್ಣ, ಇನ್ನು ದೀಪಕ್ ಪಾಣಾಜಿ ಅವರು, ಚಂದ್ರ ಸುಳ್ಳಾಲ್, ಆಮೇಲೆ ಪುಷ್ಪರಾಜ್ ಅವರು, ರಾಜ್ ಬಾಲ್ವಾಡಿ ಅವರು, ಇವರೆಲ್ಲ ನಾವೆಲ್ಲ ಒಂದೊಂದು ಕ್ಯಾರೆಕ್ಟರ್ಗಳು ಅಷ್ಟೇ. ಮೈನ್ ಆಗಿ ಬರೋದು ಆ ಹುಡುಗಿ ಕ್ಯಾರೆಕ್ಟರ್, ಒಂದು ಅಂಗನವಾಡಿಯಲ್ಲಿ ಕೆಲಸ ಮಾಡುವಂತ ಒಂದು ಕ್ಯಾರೆಕ್ಟರ್. ಅದನ್ನು ಇಟ್ಕೊಂಡು ಉಳಿದೆಲ್ಲ ಕ್ಯಾರೆಕ್ಟರ್ನ ಸ್ಟಿಚ್ ಮಾಡಿ ಒಂದು ಅದ್ಭುತವಾದ ಮೂವಿ ಇದು.